ನಮಸ್ಕಾರ, ಇದು ವಿಶ್ವಂಬರ ಟಿವಿ. ನಾನು ಗುರುಪ್ರಸಾದ್ ಶಾಸ್ತ್ರಿ. ಪ್ರೈಮ್ ಗೆಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಶ್ರೀಮತಿ ನಿರ್ಮಲಾ ಹೆಗಡೆ ಗೋಳಿಕೊಪ್ಪ. ಶಿರಸಿಯಲ್ಲಿ ಯಕ್ಷಗಜ್ಜೆ ಎನ್ನುವ ಒಂದು ಯಕ್ಷಗಾನ ಸಂಬಂಧಿತ ಸಂಸ್ಥೆಯನ್ನು ಮುನ್ನಡೆಸ್ತಾ ಇದ್ದಾರೆ. ಅದೇ ರೀತಿ ಖ್ಯಾತ ಯಕ್ಷಗಾನ ಕಲಾವಿದರಾಗಿಯೂ ಸಕ್ರಿಯರಾಗಿದ್ದಾರೆ. ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಇದರ ಮಾಜಿ ಸದಸ್ಯರೂ ಆಗಿದ್ದರು. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ. ನಮಸ್ತೆ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ತಾವು ಕಳೆದ ಒಂದು 17 ವರ್ಷಗಳಿಂದ ಈ ಒಂದು ಯಕ್ಷರಂಗದಲ್ಲಿ ಸಕ್ರಿಯವರಾಗಿ ಇದ್ದೀರಿ. ಈ ಯಕ್ಷಗಾನ ಅಂದ ತಕ್ಷಣ ಸಾಮಾನ್ಯವಾಗಿ ಕಲ್ಪನೆ ಏನು ಕೇಳಿದ್ರೆ ಪುರುಷ ಪ್ರಧಾನ ಒಂದು ಅಂದರೆ ಪುರುಷ ಪ್ರಧಾನವಾಗಿ ಗುರುಸ್ಕೊಳ್ಳುವಂಥ ಒಂದು ಕಲೆ ಅಂತ. ಹಾಗಾಗಿ ಯಕ್ಷಗಾನದಲ್ಲಿ ಮಹಿಳೆಯರು ಈ ಒಂದು ಕಲ್ಪನೆ ಉತ್ತರ ಕನ್ನಡದಲ್ಲಿ ಆರಂಭ ಆಗಿದ್ದು ಯಾವಾಗ? ಸುಮಾರು 40 ವರ್ಷದ ಹಿಂದೆ ಡಾಕ್ಟರ್ ವಿಜಯನಳಿನಿ ರಮೇಶ್ ಅವರು ಒಂದು ಸಮಯ ಸಮೂಹ ಅನ್ನುವಂತಹ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿ ಅವರ ಮಗಳ ಪ್ರಜ್ಞಾ ಮತ್ತಿಹಳ್ಳಿ, ಮೀರಾ ಹೆಗಡೆ ಸಾಲ್ಕಣಿ, ಗೀತಾ ಹೆಗಡೆ ಸಾಲ್ಕಣಿ ಜೊತೆಯಲ್ಲಿ ಒಂದಿಷ್ಟು ಅತಿಥಿ ಕಲಾವಿದೆಯರು, ಮಹಿಳೆಯರು, ಮಯೂರಿ ಉಪಾಧ್ಯಾಯ, ಈ ಥರ ಒಂದಿಷ್ಟು ಕಲಾವಿದೆಯರು ಬಂದು ಸುಮಾರಷ್ಟು ಕಾರ್ಯಕ್ರಮಗಳನ್ನು ಆಗ ಕೊಡ್ತಾಯಿದ್ರು. ನಾನು ನೋಡಿದ್ದು ಆವಾಗ ಕನ್ನಡ ಶಾಲೆಗೆ ಹೋಗುವಾಗ ಮೀರಾ ಹೆಗಡೆ ಅವರ ಕಂಸ, ನಂತರ 9th ಕ್ಲಾಸಲ್ಲಿದ್ದಾಗ ಪ್ರಜ್ಞಾ ಮತ್ತಿಹಳ್ಳಿಯವರ ಒಂದು ದಕ್ಷಯಜ್ಞದ ಈಶ್ವರ, ಆ ಸಮಯದಲ್ಲಿ ಪ್ರಾರಂಭವಾಗಿದ್ದು ಅಂತ ನನ್ನ ಕಲ್ಪನೆ, ನನ್ನ ಮಿತಿಯಲ್ಲಿ ತಿಳ್ಕೊಂಡಿದ್ದು. ಹಾಗಾಗಿ ಈಗ ಏನು ನಾವೆಲ್ಲ ಯಕ್ಷಗಾನ ರಂಗದಲ್ಲಿ ಮಹಿಳೆಯರು, ಮಹಿಳಾ ಕಲಾವಿದೆಯರು ಅಂತ ಹೇಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಿದ್ದು ಅಂದರೆ ವಿಜಯನಳಿನಿಯವರ ಸ್ಫೂರ್ತಿ ಅಂತ ಖಂಡಿತವಾಗಿಯೂ ಹೇಳ್ತಾನೆ. ಈಗ ಯಾವ ರೀತಿ ಕಾರ್ಯಚಟುವಟಿಕೆ ನಡೀತಾ ಇದೆ ಉತ್ತರ ಕನ್ನಡದಲ್ಲಿ? ಉತ್ತರ ಕನ್ನಡದಲ್ಲಿ ಈಗ ಬಹಳಷ್ಟು ಮಹಿಳಾ ತಂಡಗಳು ಸಿದ್ಧ ಆಗಿವೆ, ಆಗ್ತಾ ಇದ್ದೇವೆ ಕೂಡ. ಹಾಗೆ ಈಗ ವಿಜಯನಳಿನಿಯವರು ಆಗ ಪ್ರಾರಂಭ ಮಾಡಿದವರು, ಅಕಾಡೆಮಿಯ ಸದಸ್ಯ ಕೂಡ ಆಗಿದ್ದರು. ಈಗ ಒಂದು ಕಲಾಪ ಅನ್ನುವಂಥ ಒಂದು ತಾಳಮದ್ದಲೆಯ ಕೂಟವನ್ನು ಕಟ್ಟಿದ್ದಾರೆ ಮಹಿಳೆಯರಿಗಾಗಿ. ಅದು ಹೇಗಿರಬೇಕು ಅಂದರೆ ಅವರ ಕಲ್ಪನೆಯಲ್ಲಿ ಅಭ್ಯಾಸ ಮಾಡಿ, ಅಂದರೆ ಬರೆದು ಉರು ಹೊಡ್ಕೊಂಡು ಹೇಳೋದಲ್ಲ, ಅಭ್ಯಾಸ ಮಾಡಿ ಅವರ ಚಿಂತನೆಯಲ್ಲಿ ಆ ಪಾತ್ರಕ್ಕೆ ಜೀವ ತುಂಬಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಕಲಾಪ ಎನ್ನುವಂತಹ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿದ್ದಾರೆ. ಆ ಸಂಸ್ಥೆಯಲ್ಲಿ ಒಂದು 12ರಿಂದ 13 ಮಹಿಳೆಯರು ಆಸಕ್ತರು ಕಲಿತಾ ಇದ್ದಾರೆ ಕೂಡ. ವರ್ಷಕ್ಕೆ ಒಂದು 5ರಿಂದ 6 ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. 3 ವರ್ಷ ಆಯಿತು ಆ ಸೃಷ್ಟಿ ಕಲಾಪ ಎನ್ನುವಂತಹ ಸಂಸ್ಥೆ ಪ್ರಾರಂಭವಾಗಿ. ಹೀಗೆ ಶಿರಸಿಯ ಸುತ್ತಮುತ್ತಲಿನ ವಿಭಾಗದಲ್ಲಿ ಒಂದು ದೇವಸ್ಥಾನದಲ್ಲಿ ಅಥವಾ ಯಾವುದೋ ಒಂದು ಸಂಘ ಸಂಸ್ಥೆಗಳಲ್ಲಿ ಒಂದು ತಾಳಮದ್ದಲೆ ಆಗಬೇಕು ಅಂದರೆ ಒಂದು ಕಡಿಮೆ ವರಮಾನದಲ್ಲಿ ಸಂಭಾವನೆ ತೆಗೆದುಕೊಂಡು ತಾಳಮದ್ದಲೆಯನ್ನು ಚೆನ್ನಾಗಿ ಕೊಡುವಂತಹ ಸಂಸ್ಥೆಗಳು ಶಿರಸಿಯಲ್ಲಿಯೇ ಸಹ ಪ್ರಾರಂಭ ಆಗಿದೆ ಅನ್ನೋ ಹೇಳೋದಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತದೆ. ಓಕೆ, ನಿಮಗೆ ಪ್ರಮುಖವಾಗಿ ಈ ಒಂದು ಯಕ್ಷಗಾನದಲ್ಲಿ ಆಸಕ್ತಿ ಯಾವಾಗ ಬಂತು? ಬರ್ಲಿಕ್ಕೆ ಕಾರಣ ಏನು? ಆರಂಭದಲ್ಲಿ ಇದ್ದ ಆಸಕ್ತಿ ಈಗಲೂ ಇದೆಯಾ? ಆಸಕ್ತಿ ಚಿಕ್ಕವಳಿದ್ದಾಗಿಂದಲೂ ಇತ್ತು. ಯಾಕೆಂದರೆ ತವರು ಮನೆ ಶಿರಸಿ ತಾಲೂಕು ನಡಗೋಡು, ಅಲ್ಲಿ ಸುಮಾರು 60 ವರ್ಷಗಳಿಂದ ತಾಳಮದ್ದಲೆ ನಡೀತಾ ಬರ್ತಾ ಇತ್ತು. ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಎಲ್ಲ ಕಲಾವಿದರು ಅಲ್ಲಿ ಭಾಗವಹಿಸ್ತಾ ಇದ್ದರು ತಾಳಮದ್ದಲೆಯಲ್ಲಿ. ರಾತ್ರಿಯಿಂದ ಬೆಳವರಿಗೆ ತಾಳಮದ್ದಲೆ. ಆಗಿನಿಂದಲೂ ನಾವು ಅದೇ ಚಂಡೆ ಮದ್ದಲೆ ಭಾಗವತಿಕೆಯನ್ನು ಕೇಳ್ತಾ ಬೆಳೆದು ಬಂದವರು. ಹಾಗಾಗಿ ಆಸಕ್ತಿ ಇತ್ತು. ಆದರೆ ತುಂಬಿದ ಕುಟುಂಬ, ತಂದೆಯವರು 7 ಜನ ಅಣ್ಣ ತಮ್ಮಂದಿಕ್ಕಳು, ನಾವು 4 ಜನ ಹೆಣ್ಮಕ್ಳು ನಮ್ಮ ತಂದೆ ತಾಯಿಗೆ. ಆ ಕಾರಣದಿಂದ ಅವರ ಜವಾಬ್ದಾರಿ ಮುಗಿಸ್ಕೊಳ್ಬೇಕು, ಅವ್ರ ಕರ್ತವ್ಯ ಇರ್ತದೆ. ಹಾಗಾಗಿ ಹೆಣ್ಮಕ್ಳು ಮದುವೆ ಮಾಡಬೇಕು ಅಂತ ಒಂದು ವಯಸ್ಸಿಗೆ, ನಮಗೆ 18ನೇ ವರ್ಷಕ್ಕೆ ಮದುವೆ ಮಾಡಿದರು. ಹಾಗಾಗಿ ಆ ಆಸಕ್ತಿಗೆ ನೀರೆರೆಯುವುದಕ್ಕೆ ಯಾವುದೇ ಒಂದು ಪೋಷಕಾಂಶ ಸಿಗಲಿಲ್ಲ. ಆಮೇಲೆ ಮದುವೆ ಆಗಿ ಗೋಳಿಕೊಪ್ಪ MK ಹೆಗಡೆ, ಮಂಜುನಾಥ್ ಹೆಗಡೆಯವರ ಹೆಂಡತಿಯಾಗಿ ಆ ಸಂಸಾರಕ್ಕೆ ಸೇರಿದೆ. ಒಂದೇ ವರ್ಷದಲ್ಲಿ ಮಗಳು ಪೂಜಾ ಹುಟ್ಟಿದ್ಲು. ಇಬ್ಬರು ಹೋಗಿದ್ದು ಒಂದೇ ಹೈಸ್ಕೂಲು. ನಾನು ಕಲ್ತಿದ್ದು, ಮಗಳು ಕಲ್ತಿದ್ದು. ಮಗಳು SSLCಲಿರುವಾಗ ಒಂದು ಸುವರ್ಣ ಮಹೋತ್ಸವ ಆ ಹೈಸ್ಕೂಲಿಗೆ. ಆ ಸಮಯದಲ್ಲಿ ನಾವು ಹಳೆ ವಿದ್ಯಾರ್ಥಿಗಳು ಏನಾದರೂ ಒಂದು ವಿಶೇಷ ಕಾರ್ಯಕ್ರಮ ಕೊಡಬೇಕು
ಅನ್ನೋ ಕಾರಣದಿಂದ ಒಂದು ಸಂಘಟನೆ ಪ್ರಾರಂಭ ಆಯಿತು. ಸುಬ್ರಾಯ ಭಟ್ರು ಗಡಿಗೆಹೊಳೆ ವಿದ್ವಾನ್ರು, ಅವರು ತಾಳ್ಮದಲ್ಲೇ ಅರ್ಥಧಾರಿ ಕೂಡ ಆಗಿದ್ದರು. ಆಮೇಲೆ ಈ ಸಂಸ್ಕೃತ ಲೆಕ್ಚರ್ ಆಗಿದ್ದರು. ಅವರು ಇದರಲ್ಲಿ ಆಸಕ್ತಿ ಇದ್ದ ಮಹಿಳೆಯರಿಗೆ ನಾನು ಕಲಿಸ್ಕೊಡ್ತೇನೆ ನಿಮಗೆ ಅನ್ನುವಂಥ ಒಂದು ಉದ್ದೇಶದಿಂದ ಕಾಶ್ಯಪ ಪ್ರತಿಷ್ಠಾನ ಗಡಿಗೆಹೊಳೆ ಅನ್ನುವಂಥ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದರು. ನಾನು ಬಹಳ ದೂರದಿಂದ ಹೋಗಬೇಕು ಅಲ್ಲಿವರಿಗೆ ಕಲೀಲಿಕ್ಕೆ ಅಂತ 1 ವರ್ಷ ತಡ ಮಾಡಿದೆ. ಅಲ್ಲಿಯ ಮಹಿಳೆಯರು ಸುಮಾ ಗಡಿಗೆಹೊಳೆ, ಅನ್ನಪೂರ್ಣ ಭಟ್ ಗಡಿಗೆಹೊಳೆ, ಹಾಗೆಯೇ ಜಯಶ್ರೀ ಹೆಗಡೆ ಸುಬ್ರಾಯ ಭಟ್ರ ಮಗಳು, ಅವರು ಭರತನಾಟ್ಯ ಕಲಾವಿದೆ ಕೂಡ, ಹಾಗೆಯೇ ಸರಸ್ವತಿ ಹೆಗಡೆ ಭೈರುಂಬೆ, ಇನ್ನೊಬ್ಬರು ಗೀತಾ ಹೆಗಡೆ, ವಿನೋದ ಭಟ್ಟ, ಇವರಿಷ್ಟು ಜನ ಸೇರಿಕೊಂಡು ಒಂದು ಟೀಮು ಪ್ರಾರಂಭ ಮಾಡಿದ್ರು. ಒಂದು ತಾಳಮದ್ದಲೆ ಮಾಡಿದ್ರು. ಆ ನಂತರ ಅದನ್ನೇ ಯಕ್ಷಗಾನ ಮಾಡಬೇಕು ಅಂತ ಪ್ರಾರಂಭ ಮುಂದುವರೆದ್ರು. 1 ವರ್ಷ ಆದಮೇಲೆ ಶಿರ್ಸಿ ತಾಲೂಕಿನ ಒಂದು ಪುಟ್ಟನ ಮನೆ ಇದರ ವರ್ಗಾಸರ ಅಲ್ಲಿ ಆ ವೇದಿಕೆಯಲ್ಲಿ ತಿಂಗಳಿಗೊಂದು ತಾಳಮದ್ದಲೆ ಮಾಡುವಂತಹ ಒಂದು ಮಹಿಳೆಯರಿಗೂ ಅವಕಾಶ ಕೊಡುವಂತಹ ಒಂದು ಇದು ಪ್ರಾರಂಭ ಆಯಿತು. ಉದ್ದೇಶ ಇಟ್ಟುಕೊಂಡು ಮಾಡಿದರು. ಆ ಸಂದರ್ಭದಲ್ಲಿ ತಾಳಮದ್ದಲೆ ಕಲೀಲಿಕ್ಕಾದರೂ ಬಾ ಅಂತ ಆಸಕ್ತಿ ಇರೋದಕ್ಕೆ ಅವರು ಗಡಿಗೆಹೊಳೆ ಟೀಮ್ನವರು ನನ್ನ ಕರೆದರು. ಮತ್ತೆ ಅದಕ್ಕೇನು ನಾವು ನೃತ್ಯ ಕಲಿಯಬೇಕು ಹೊಸದಾಗಿ ಅಂತೇನಿಲ್ಲ, ಅದು ಮಾತಾಡೋದ್ರ ಬಗ್ಗೆ ಒಂಚೂರು ಆಲೋಚನೆ ಮಾಡ್ಕೊಂಡ್ರಾಯ್ತು ಅಂತ ಹೋದೆ. ಹಾಗೆ ಪ್ರಾರಂಭ ಆಗಿದ್ದು. ಅಲ್ಲಿ ಹೋದಾಗ ಅಲ್ಲಿ ನೃತ್ಯ ಕಲಿಸ್ಲಿಕ್ಕೆ ಗಣಪತಿ ಭಾಗವತ್ ಕವಾಳೆ ಅಂತ ಅವರು ಮೊದಲೆಗಾರರು ಹೌದು, ಭಾಗವತಿಕೆಯನ್ನು ಮಾಡಿಕೊಂಡು ಪದ್ಯವನ್ನು ಹೇಳಿಕೊಂಡು ನೃತ್ಯ ಮಾಡಿ ನಮಗೆ ಕಲಿಸ್ತಾ ಇದ್ರು. ಅಂತಹ ಸಂದರ್ಭದಲ್ಲಿ ಒಂದು ನೃತ್ಯ ಮಾಡು ಅಂತ ಸುಮ್ಮನೆ ತಮಾಷೆಗೆ ಅಲ್ಲಿ ಹೇಳಿದ್ರು ತಾಳ್ಮದ್ದಲೆ ಕಲೀಲಿಕ್ಕೆ ಹೋದಾಗ. ಹಾಗೆ ಒಂದು ಪದ್ಯಕ್ಕೆ ಕುಣಿದೆ. ಇಲ್ಲ, ನೀನು ಮೊದಲೇ ಯಾವಾಗಲೂ ಕಲ್ತಿದ್ದೆ, ಖಂಡಿತವಾಗಿಯೂ ನೀನು ಯಕ್ಷಗಾನದಲ್ಲಿ ಮುಂದುವರಿಬೇಕು ಅನ್ನುವಂತಹ ಅವರ ಒತ್ತಾಯದ ಮೇಲೆ ಹೇಗೂ ತಾಳ್ಮದ್ದಲೆ ಕಲೀಲಿಕ್ಕೆ ಹೋಗಬೇಕು ಅಂತ ಯಕ್ಷಗಾನ ಅಲ್ಲಿಂದ ಪ್ರಾರಂಭವಾಗಿ ಇದುವರೆಗೂ ಮುಂದುವರ್ಕೊಂಡು ಬಂದಿದೆ. ಪ್ರಪ್ರಥಮವಾಗಿ ಯಕ್ಷಗಾನದಲ್ಲಿ ಭಸ್ಮಾಸುರ ಮೋಹಿನಿಯ ಕರಟಕಾಸುರ ಅನ್ನುವಂಥ ಒಂದು ಚಿಕ್ಕ ಪಾತ್ರ, ಅದನ್ನು ಮಾಡಿದೆ. ಆ ನಂತರದಲ್ಲಿ ಕೌರವ, ಕಂಸ, ಪುರುಷ ವೇಷ, ಸ್ತ್ರೀ ವೇಷ ಎಲ್ಲ ವೇಷಗಳನ್ನು ಮಾಡಿದ್ದೇನೆ. ಹಾಸ್ಯ ವೇಷವನ್ನು ಮಾತ್ರ ಮಾಡಲಿಲ್ಲ ಇದುವರೆಗೆ. ಅದೇ ರೀತಿಯಲ್ಲಿ ನಡ್ಕೊಂಡು ಬಂದಿರೋದು ಇದುವರೆಗೂ. ಅಂದರೆ ಏನು ಮಕ್ಕಳಿಗೆ ಕಲಿಸೋವರೆಗೂ ಮುಂದುವರ್ಕೊಂಡು ಬಂದಿದೆ. ಬಹುಶಃ ನಾನಿರೋವರೆಗೂ ಆ ಯಕ್ಷಗಾನನ ಜೊತೆಯಲ್ಲಿ ಉಳಿತದೆ. ಓಕೆ. ಈಗ ಒಂದು ಮಹಿಳೆ ಅಂದ ತಕ್ಷಣ ಸಾಮಾನ್ಯವಾಗಿ ಕಂಡು ಬರೋದು ಒಂದು ಕುಟುಂಬ ವ್ಯವಸ್ಥೆ. ಈ ಕುಟುಂಬ ವ್ಯವಸ್ಥೆಯಲ್ಲಿ ಎಲ್ಲ ಜವಾಬ್ದಾರಿಯನ್ನು ನಿರ್ವಹಿಸಿ ತಾವು ಆ ವ್ಯವಸ್ಥೆಯನ್ನು ಮೀರಿ ಈ ಒಂದು ಯಕ್ಷಗಾನ ರಂಗದಲ್ಲಿ ಸಕ್ರಿಯರಾಗಿದ್ರಿ ಕಳೆದೊಂದು 17 ವರ್ಷಗಳಿಂದ. ಈ ಕುಟುಂಬ, ಮಕ್ಕಳು, ಪ್ರೊಫೆಷನ್ ಇದೆಲ್ಲವನ್ನು ಹೇಗೆ ಮ್ಯಾನೇಜ್ ಮಾಡಿದ್ರಿ? ಅದ್ರ ಜೊತೆಗೆ ಕಳೆದೊಂದು 17 ವರ್ಷದಲ್ಲಿ ತಾವು ಈ ಒಂದು ವ್ಯವಸ್ಥೆಯಲ್ಲಿ ಎದುರಿಸಿದಂಥ ಸಮಸ್ಯೆಗಳೇನು? ಅದೇ ಒಂದು ಅಂದರೆ ನಾವು ಆಸಕ್ತಿ ಇದ್ದಂತಹ ಒಂದು ವಿಷಯದಲ್ಲಿ ಕಷ್ಟ ಆದರೂ ಅದನ್ನು ಇಷ್ಟಪಟ್ಕೊಂಡು ಮುಂದುವರಿಯೋದು. ಆದರೆ ಆ ಸಂಸಾರದ ಬಂಧನ ಅನ್ನುವ ಹಾಗೆ ಇದ್ದಾಗ ಅದೊಂದು ಬಂಧವೂ ಹೌದು, ಕೆಲವೊಮ್ಮೆ ಬಂಧನವೂ ಆಗುತ್ತದೆ. ಅದು ಪ್ರತಿಯೊಬ್ಬರ ಅನುಭವದ ಮಾತೇ ಹೌದು. ಹಾಗಿರುವಾಗ ಅದು ಏನು ನಮ್ಮ ಆಸಕ್ತಿ ಕ್ಷೇತ್ರಕ್ಕೆ ಹೋಗಬೇಕು ಅಂದಾಗ ನಮ್ಮ ಜವಾಬ್ದಾರಿಯನ್ನು ಮುಗಿಸಿ, ನಾನು ಯಕ್ಷಗಾನ ಕ್ಷೇತ್ರಕ್ಕೆ ಬಂದದ್ದೇ ಒಂದು ಹಂತ ಸಂಸಾರದ ಜವಾಬ್ದಾರಿ ಮುಗಿದ ಮೇಲೆ ಅಂತ ಹೇಳ್ಬೋದು. ಮಗಳು SSLCಲಿದ್ಲು. ಆದರೆ ಹಿರಿಯ ಸೊಸೆ ಆದ್ದರಿಂದ ಯಾವುದೇ ಹಬ್ಬ ಹುಣ್ಣಿಮೆ ಆ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಬಂದವರು. ಯಾವ್ಯಾವ ಕಜ್ಜಾಯಗಳು ಇದು ಆಗಬೇಕೋ ಅದೆಲ್ಲವೂ ಆ ಸಂದರ್ಭದಲ್ಲೇ ಮಾಡಿಕೊಂಡು ಅದನ್ನು ನಿರ್ವಹಣೆ ಮಾಡಿಕೊಂಡು ಆ ನಂತರದಲ್ಲಿ ಈ ಯಕ್ಷಗಾನಕ್ಕೆ ಬರೋದು, ತಾಳ್ಮದ್ದಲೆ ಕಾರ್ಯಕ್ರಮ ಇದ್ದರೆ ಹೋಗೋದು, ಆ ರೀತಿ ಮಾಡ್ತಾ ಬಂದವಳು. ಆದ್ದರಿಂದ ಸಮಸ್ಯೆಗಳು ಬಹಳ ಕಡಿಮೆ ಅಂತಲೇ ಹೇಳ್ಬಹುದು. ಯಾಕೆಂದರೆ ಮನೆಯಲ್ಲಿ ಇರುವವರು ಈಗ ಮನೆ ಜವಾಬ್ದಾರಿಯನ್ನು ನಾವು ನಿರ್ವಹಿಸಿಕೊಂಡು ನಮ್ಮ ಕ್ಷೇತ್ರಕ್ಕೆ ಹೋಗ್ತೇವೆ ಅಂದಾಗ ಖಂಡಿತವಾಗಿಯೂ ಪ್ರೋತ್ಸಾಹ ಕೊಟ್ಟರು. ಮಾವ ಇದ್ದರು ಮೊದಲು ನಾನು ಸೇರಿಕೊಳ್ಳುವಾಗ, ಅವರು ಸಹ ಯಕ್ಷಗಾನದಲ್ಲಿ ಆಸಕ್ತಿ ಉಳ್ಳವರೇ ಆಗಿದ್ದರು. ಅವರು ಪ್ರೋತ್ಸಾಹ. ಜೊತೆಯಲ್ಲಿ ನನಗೆ ಡ್ರೈವಿಂಗ್ ಬರೋದಿಲ್ಲ, ಎಲ್ಲಿಗೆ ಹೋಗಬೇಕಾದರೂ ಕರೆದುಕೊಂಡು ಹೋಗಿ ಬಂದು, ಏನು ಪ್ರಾಕ್ಟೀಸಿಗೆ ಹೋಗುವಾಗ ಸಹಿತ ಜೊತೆಯಲ್ಲಿ ಹೋಗಿ ಬಂದು ಮಾಡಿದವರು ಪತಿಯಾದವರು MK ಹೆಗಡೆ ಗೋಳಿಕೊಪ್ಪ. ಆ ನಂತರ ಮನೆಯ ಸರ್ವ ಸದಸ್ಯರು ಪ್ರೋತ್ಸಾಹ ಕೊಟ್ಟಿದ್ದಾರೆ. ನಾನು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋಗ್ತೇನೆ, ಮನೆಯಲ್ಲಿ ಏನೋ ಒಂದು ಸಣ್ಣ ಸಮಸ್ಯೆ ಇದೆ, ಆ ಸಮಯಕ್ಕೆ ಇನ್ನೊಬ್ಬರು ಬೇಕು ಅಂತ ಹೇಳಿದಾಗ
ಮನೆಯ ನಮ್ಮ ನಾದಿನಿಯರು ಕೂಡ ನನ್ನ ಜೊತೆಯಲ್ಲಿ ಬಂದು ಸಹಕಾರ ಕೊಟ್ಟಿದ್ದಾರೆ. ಹಾಗಾಗಿ ಸಮಸ್ಯೆಗಳು ಬಹಳ ಕಡಿಮೆ ಆಗಿದ್ದಾವೆ. ಇನ್ನು ಅನುಭವಗಳನ್ನು ಕೆಲವು ಹಂಚಿಕೊಳ್ಬೇಕು ಅಂದರೆ ರಾತ್ರಿ ಕಾಲದಲ್ಲಿ ಹೋಗ್ತೇವೆ, ಬೆಳಗಿನ ಜಾವದಲ್ಲಿ ಬರ್ತೇವೆ. ಆ ಸಮಯದಲ್ಲಿ ಏನು ಬೇಕು ನಮಗೆ, ಬೆಳಗ್ಗೆ ಬರೋವಾಗ ನಮಗೆ ಸಿದ್ಧತೆ ಬೇಕು, ಅದನ್ನು ಒಂದಿಷ್ಟು ಮಾಡಿ ಹೋಗೋದು. ಬೆಳಗ್ಗೆ ಬಂದ ಕೂಡಲೇ ಅದನ್ನು ಬಿಸಿ ಮಾಡ್ಕೊಳ್ಳೋದಷ್ಟೇ ಇಟ್ಕೊಳ್ಳೋದು, ಆ ಥರ ಮಾಡಿಕೊಂಡು ಮ್ಯಾನೇಜ್ ಮಾಡಿ ಇಲ್ಲಿವರೆಗೆ ಬರ್ತಾ ಇದೆ. ಅದು ಮುಂದುವರ್ಕೊಂಡು ಖಂಡಿತವಾಗಿಯೂ ಹೋಗ್ತದೆ ಅಂತ ಭರವಸೆ. ಓಕೆ, ಯಕ್ಷಗಾನದಲ್ಲಿ ಮುಂದಿನ ಒಂದು ತಲೆಮಾರಿಗೆ ಒಂದಷ್ಟು ಆಸಕ್ತಿಯನ್ನು ಹುಟ್ಟಿಸ್ಬೇಕು, ಅವರಿಗೊಂದು ಕಲಿಕೆ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಯಕ್ಷಗೆಜ್ಜೆ ಹೇಳುವಂಥ ಸಂಸ್ಥೆಯನ್ನು ಮುನ್ನಡೆಸ್ತಾ ಇದ್ದೀರಿ. ಆ ಸಂಸ್ಥೆ ಒಂದು ಹುಟ್ಟು ಹಾಕಬೇಕಂತ ಯಾಕೆ ಅನ್ನಿಸ್ತು? ಅದೇ 2007ರಲ್ಲಿ ನಾನು ಯಕ್ಷಗಾನವನ್ನು ಪ್ರಾರಂಭ ಮಾಡಿದ್ದು. 2017 ಹೇಳೋಷ್ಟೊತ್ತಿಗೆ 10 ವರ್ಷದಲ್ಲಿ ಒಂದು 4 ಜನರಲ್ಲಿ ಗುರುತಿಸುವಂತಹ ಒಂದು ಸ್ಥಾನಕ್ಕೆ ಬಂದೆ. ಅದು ಏನು ಅಂದರೆ, ಇದು ಸಾಧಾರಣ ಗೃಹಿಣಿ ಆದವಳು ಒಬ್ಬಳು ಹೀಗೆ ಗುರುತಿಸುವಂತಹ ಸ್ಥಾನಕ್ಕೆ ಬಂದಿದ್ದು ಯಾವ ಕಾರಣಕ್ಕೆ ಅಂದರೆ ಯಕ್ಷಗಾನದಿಂದ. ಹಾಗಾಗಿ ನಾವು ಪಡ್ಕೊಂಡಿದ್ದು ಜಾಸ್ತಿ, ಅದರಿಂದ ಏನಾದರೂ ಕೊಡೋಕೆ ಸಾಧ್ಯ ಆದರೆ ಆ ದಾರಿಯಲ್ಲಿ ಯಾಕೆ ಆಲೋಚನೆ ಮಾಡಬಾರ್ದು ಅಂತ ನಮ್ಮ ಭಾಗವತರಾಗಿ ಬರ್ತಾ ಇದ್ದವರು ಗಜಾನನ ಭಟ್ ತುಳಗೇರಿ ಅಂತ, ಅವರಲ್ಲಿ ಏನಾದರೂ ಒಂದು ಯಕ್ಷಗಾನ ಕ್ಷೇತ್ರಕ್ಕೆ ಕೊಡಬೇಕು, ಯಾವ ರೀತಿಯಲ್ಲಿ ಆಲೋಚನೆ ಮಾಡ್ಬೋದು. ಯಾಕೆಂದರೆ ನನಗೆ ಒಂದು ಬರವಣಿಗೆಯಲ್ಲಿ ಆಸಕ್ತಿ ಇತ್ತು. ಹಾಗಾಗಿ ಒಂದು ದುಷ್ಯಂತ ಶಕುಂತಲೆ ಅನ್ನುವಂತಹ ಒಂದು ಪ್ರಸಂಗವನ್ನು ಬರೀಬೇಕು ಅಂತ ಆಲೋಚನೆ ಮಾಡಿದ್ದೆ. ಆ ಸಂದರ್ಭದಲ್ಲಿ ಆ ಪದ್ಯವನ್ನು ತಿದ್ದುಪಡಿ ಮಾಡ್ಕೊಳ್ಳೋದಕ್ಕೆ ಅವರ ಸಹಕಾರವನ್ನು ಪಡೆದುಕೊಂಡಿದ್ದೆ. ಆ ಸಮಯದಲ್ಲಿ ಈ ಕ್ಷೇತ್ರದಲ್ಲಿ, ಬರವಣಿಗೆ ಕ್ಷೇತ್ರದಲ್ಲೇ ಮುಂದುವರಿಲೋ ಹೇಗೆ ಅಂತ ಅವರಲ್ಲಿ ಒಂದು ಇದನ್ನು ಇಟ್ಟಾಗ, ಅವರು ಇದಕ್ಕಿಂತಲೂ ಹೆಚ್ಚಾಗಿ ಈಗ ಯಕ್ಷಗಾನ ಕ್ಷೇತ್ರದಲ್ಲೇ ಇದ್ದಾಗ ಬರವಣಿಗೆ ಏನು ಹಿಂದೆ ಬೀಳೋದಿಲ್ಲ. ಶಿರ್ಸಿಯಲ್ಲಿ ಒಂದು ಯಕ್ಷಗಾನ ತರಬೇತಿ ಕೇಂದ್ರ ಪ್ರಾರಂಭ ಆದರೆ ಅದರಿಂದ ಬಹಳಷ್ಟು ಜನಕ್ಕೆ ಉಪಯೋಗ ಆಗ್ತದೆ. ಅದು ಏನು ಶಿಬಿರಗಳು ನಡೀತಾ ಇದ್ವು. ಪರಮೇಶ್ವರ್ ಹೆಗಡೆ ಐನಬೈಲು ಅವರು ವರ್ಷಕ್ಕೊಂದು ಶಿಬಿರವನ್ನು ಶಿರ್ಸಿಯಲ್ಲಿ ಮಾಡ್ತಾ ಇದ್ರು. ಬಹಳಷ್ಟು ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ. 10 ದಿವಸಗಳ ಶಿಬಿರ. ಮಕ್ಕಳಿಗಾದರೆ ಬೇಗ ಗ್ರಾಸ್ಪ್ ಆಗ್ತದೆ, ಮಾಡಿಬಿಡ್ತಾನೆ. ಆದರೆ ಮಹಿಳೆಯರಿಗೆ ಅದು ಕಷ್ಟ ಆಗ್ತದೆ. ಆ ಕಾರಣಕ್ಕಾಗಿ ಮಕ್ಕಳು ಮತ್ತು ಮಹಿಳೆಯರು ಇವರಿಗೆ ಒಂದು ತರಬೇತಿ ಕೇಂದ್ರವನ್ನು ಸ್ಥಾಪನೆ ಮಾಡು ಅಂತ. ಆದರೆ ನಾನು ಕಲಿಸುವಷ್ಟರ ಮಟ್ಟಿಗೆ ನಾನು ಇದರಲ್ಲಿ ಪಕ್ವವಾಗಿದ್ದೇನೆ ಅನ್ನುವಂಥ ಭರವಸೆ ನನಗೇ ಇರಲಿಲ್ಲ. ಮೊದಲು ನಾವು ಸಂಪನ್ಮೂಲ ವ್ಯಕ್ತಿಗಳನ್ನು ಇಟ್ಟುಕೊಳ್ಳುವ, ಅವರ ಸಹಾಯ ತೆಗೆದುಕೊಂಡು ಆಮೇಲೆ ನಾವು ಕಲಿಸ್ತಾ ಹೋಗುವ ಹೇಳೋ ಒಂದು ನಿರ್ಧಾರದ ಮೇಲೆ 2017 ಜೂನ್ 25 ಈ ಯಕ್ಷಗೆಜ್ಜೆ ಅನ್ನುವಂತಹ ಸಂಸ್ಥೆ ಉದ್ಘಾಟನೆ ಆಯಿತು, ಯೋಗ ಮಂದಿರ ಶಿರ್ಸಿಯಲ್ಲಿ. ಜೊತೆಯಲ್ಲಿ ಗಜಾನನ ಭಟ್ ತುಳಗೇರಿಯವರಿದ್ದರು. ಸುಬ್ರಾಯ ಭಟ್ರ ಗಳಿಗೆಹೊಳೆಯವರು ಒಂದು ಒಳ್ಳೆಯ ಮುಹೂರ್ತವನ್ನು ನೋಡಿ ನನಗೆ ಅದನ್ನು ಉದ್ಘಾಟನೆ ಮಾಡಿಕೊಡ್ಲಿಕ್ಕೆ ಬಂದರು. ಜೊತೆಯಲ್ಲಿ ಕಾಶ್ಯಪ ಪ್ರತಿಷ್ಠಾನದ ಗಡಿಗೆಹೊಳೆಯ ಸೆಕ್ರೆಟರಿ ಆದವರು ಸುರೇಶ್ ಹೆಗಡೆ ಹಕ್ಕಿಮನೆ, ಅವರು ಉದ್ಘಾಟನೆಗೆ ಬಂದರು. ಒಟ್ಟು ನಾವು ಸಂಸ್ಥೆ ಪ್ರಾರಂಭ ಮಾಡ್ತಾ ಇದ್ದೇವೆ, ಅದಕ್ಕೊಂದು ಹೆಸರು ಬೇಕಲ್ಲ ಒಳ್ಳೆಯದು ಅಂತ ಅವರಲ್ಲೇ ಒಂದು ಕೇಳಿದಾಗ ಒಂದು ದಿನ ಟೈಮ್ ತಗೊಂಡ್ರು. ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥ ಒಂದು ಹೆಸರಿಡೋಣ ಅಂತ ಯಕ್ಷಗೆಜ್ಜೆ ಅನ್ನುವಂಥ ಹೆಸರನ್ನು ಸೂಚಿಸಿದವರು ಅವರು. ಆಗಿನಿಂದ ಪ್ರಾರಂಭವಾದಂತಹ ಈ ಸಂಸ್ಥೆ ಈಗಿನವರೆಗೂ ನಡ್ಕೊಂಡು ಬರ್ತಾ ಇದೆ. ಆಗ 12 ವಿದ್ಯಾರ್ಥಿಗಳು ಇದ್ದಂತಹ ಸಂಸ್ಥೆ ಈಗ 40 ವಿದ್ಯಾರ್ಥಿನಿಯರು ಮತ್ತು ಗಂಡು ಮಕ್ಕಳು ಇದ್ದಾರೆ. ಹಾಗೆಯೇ 15 ಮಹಿಳೆಯರು ನಮ್ಮ ಈ ಯಕ್ಷಗೆಜ್ಜೆಯ ಸಂಸ್ಥೆಯಲ್ಲಿ ತರಬೇತಿ ಪಡೆದುಕೊಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನಾವು ಮುಂದುವರೆದು ಹಲವಾರು ವಿಸ್ತಾರ ಕಂಡುಕೊಳ್ಳಿಕ್ಕೆ ನಮ್ಮಲ್ಲೇ ನಾವು ತಿಂಗಳಿಗೊಂದು ತಾಳಮದ್ದಲೆ ಮಹಿಳೆಯರಿಗಾಗಿ, ತಿಂಗಳಿಗೊಂದು ಯಕ್ಷಗಾನ ಮಕ್ಕಳಿಗಾಗಿ ಅಂತಹ ಒಂದು ಕಾನ್ಸೆಪ್ಟ್ ಇಟ್ಟುಕೊಂಡು ಅದರಲ್ಲಿ ನಾವು ಯಾವುದನ್ನು ಬೇರೆಯವ್ರ ಹತ್ರ ಸಂಭಾವನೆಯಾಗಿ ಪಡೆಯೋದಲ್ಲ, ನಮಗೆ ಕಲಿಬೇಕು ಅನ್ನುವಂತಹ ಒಂದು ಉದ್ದೇಶನ, ಒಂದು ಪ್ರದರ್ಶನ ಕೊಟ್ಟರೆ ಅದರಲ್ಲಿ ತಪ್ಪು ಒಪ್ಪುಗಳನ್ನು ನಾವೇ ತಿಳ್ಕೊಳ್ಳಿಕ್ಕಾಗ್ತದೆ ಅನ್ನುವಂಥ ಒಂದು ದೇವಸ್ಥಾನದಲ್ಲಿ ನಾವೇ ಅವಕಾಶ ಕೇಳೋದು, ಅಥವಾ ಯಾರ್ದಾರು ಮನೆಯ ಜಗಲಿಯ ಮೇಲೆ ಹಾಗೆ ಒಂದು ಅವಕಾಶ ಕೇಳಿಕೊಂಡು ಹಿಮ್ಮೇಳದವರಿಗೂ ಮೈಕಿಗೂ ನಾವೇ ಅದಕ್ಕೆ ಸಂಭಾವನೆ ಕೊಟ್ಟುಕೊಂಡು ಹಾಗೆ ಒಂದು ತಾಳಮದ್ದಲೆ, ಹಾಗೆ ಯಕ್ಷಗಾನ ಮಾಡೋದಾದರೂ ಮಕ್ಕಳ ಪಾಲಕರು ವೇಷಭೂಷಣದಿಂದನೂ ಹಿಡಿದು ಅದಕ್ಕೆ ಒಂದು ನಿಗದಿತವಾದ ಸಂಭಾವನೆಯನ್ನು ಇಟ್ಟುಕೊಂಡು ಮಾಡ್ತಾ ಬಂದಿದ್ದೇವೆ. ಹಾಗೆಯೇ ಬೆಳೆದುಕೊಂಡು ಬಂದಿದ್ದೆ. ಬಹಳಷ್ಟು ಜನರ ಪ್ರೋತ್ಸಾಹ ಸಹಕಾರ ಇದುವರೆಗೂ ನಮಗೆ ಸಿಕ್ಕಿದೆ. ಯಾರೇ ಪತ್ರಕರ್ತರು ಇರಲಿ,
ಅಥವಾ ಯಾವುದೇ ಟಿ ವಿ ಚಾನೆಲ್ನವರಿರಲಿ, ನಿಮ್ಮಂಥವರ ಸಹಕಾರ ನಮಗೆ ಯಾವತ್ತೂ ಇದೆ, ಇನ್ನೂ ಮುಂದುವರಿತದೆ ಅಂತ ನನಗೆ ಭರವಸೆ ಇದೆ. ಬಹುತೇಕ ಕಡಿಮೆ ಸಮಯದಲ್ಲಿ ತಾವು ತಮ್ಮ ಕಲೆಯ ಕಾರಣಕ್ಕೆ ಬಹುತೇಕ ರಾಜ್ಯಾದ್ಯಂತ ಗುರ್ಸ್ಕೊಂಡಿದ್ರು. ಯಕ್ಷಗಾನ ಸಕ್ರಿಯರಾಗಿದ್ದೀರಿ, ತಮ್ಮ ಪ್ರತಿಭೆ ಕಾರಣಕ್ಕೆ ಗುರ್ಸ್ಕೊಂಡ್ರಿ. ಒಟ್ಟಾರೆಯಾಗಿ ಈ ಒಂದು ಯಕ್ಷಗಾನಕ್ಕೆ ಸಂಬಂಧಿಸಿ ಮಹಿಳೆಯರಿಗೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಅದೇ ನಾನು ಹೇಳೋದಷ್ಟೇ, ನನಗೊಂದು ಇಲ್ಲಿ ಅನುಭವ ಅಂದರೆ, ನಾನು ಕಾರವಾರಕ್ಕೆ ಹೋಗಿದ್ದೆ ಒಂದು ಯಕ್ಷಗಾನಕ್ಕಾಗಿ. ಈಗ ನಾನು ಕಲ್ತಿದ್ದು 32ನೇ ವರ್ಷದಲ್ಲಿ. ಅದೇ ವಯಸ್ಸಿನ ಒಬ್ಬಳು ಫ್ರೆಂಡ್ ನನಗೆ ಸಿಕ್ಕಿದ್ಲು ಕಾರವಾರದಲ್ಲಿ. ಅವಳು ಈ ಯಕ್ಷಗಾನವನ್ನು ನಾನು ಇಷ್ಟು ವರ್ಷ ಆದಮೇಲೆ ಕಲಿತು ಹೀಗೆ ಪ್ರದರ್ಶನ ಕೊಡ್ತಾ ಇದ್ದೇನೆ ಅಂದ್ಕೊಂಡು ಅವಳು ಕನ್ನಡ ಶಾಲೆಗೆ ಹೋಗುವಾಗ ಕಲಿತಿದ್ದಂತಹ ಸಂಗೀತವನ್ನು ಮದುವೆ ಆದಮೇಲೆ ಬಿಟ್ಟುಬಿಟ್ಟಿದ್ಲು. ಇದು ಒಂದು ಸ್ಫೂರ್ತಿಯಾಗಿ ಸಂಗೀತವನ್ನು ಪ್ರಾರಂಭ ಮಾಡಿ ಈಗ ಮನೆಯಲ್ಲಿಯೇ ಒಂದು 15 ಮಕ್ಕಳಿಗೆ ಸಂಗೀತ ಹೇಳ್ಕೊಡುವಷ್ಟು ಮಟ್ಟಿಗೆ ಬೆಳೆದಿದ್ದಾಳೆ. ಹಾಗೊಂದು ನಾವು ಸ್ಫೂರ್ತಿ ಆಗ್ತೇವೆ ಹಲವಾರು ಜನರಿಗೆ ಅಂದಾಗ ಆ ಕ್ಷೇತ್ರ ನಮಗೆ ಬಹಳಷ್ಟು ಬೆಳವಣಿಗೆಯನ್ನು ಕೊಟ್ಟಿದೆ ಅಂತ ಖಂಡಿತವಾಗಿಯೂ ತಿಳ್ಕೊಂಡಿದ್ದೇನೆ. ಹಾಗಾಗಿ ಇದರಿಂದ ನಾವು ಏನು ಪಡ್ಕೊಂಡಿದ್ದೇವೋ ಆ ರೀತಿಯಲ್ಲಿ ನಾವು ಜನತೆಗೆ ಕೊಡುವುದಕ್ಕೆ ಮುಂದುವರಿತಾ ಬರಬೇಕು. ಅದೇ ರೀತಿಯಲ್ಲಿ ನಮ್ಮ ಈಗ ಸಂಸ್ಥೆಯನ್ನು ನಾನು ಇರುವಷ್ಟರ ಮಟ್ಟಿಗೆ ನಾನು ಬೆಳೆಸ್ತೇನೆ. ಆ ನಂತರದಲ್ಲಿ ನಮ್ಮ ಸಂಸ್ಥೆಯಲ್ಲಿಯೇ ಕಲಿತಂತಹ ವಿದ್ಯಾರ್ಥಿಗಳು ಆ ಸಂಸ್ಥೆಯನ್ನು ಮುಂದುವರಿಸಿಕೊಂಡು ಹೋಗುವಷ್ಟು ಸಿದ್ಧರಾದರು ಅಂತಾದರೆ ಅದು ನನಗೆ ಒಂದು ಸಾರ್ಥಕ ಭಾವನೆಯನ್ನು ನೀಡ್ತದೆ. ಅದೇ ರೀತಿಯಲ್ಲಿ ಯಕ್ಷಗಾನಕ್ಕೆ ಯಾವತ್ತೂ ಅಳಿವಿಲ್ಲ. ಆ ಯಕ್ಷಗಾನವನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವಲ್ಲಿ ಎಲ್ಲರೂ ಸಹಕಾರ ನೀಡುತ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನಾವು ಆ ಪ್ರೋತ್ಸಾಹವನ್ನು ಸಹಕಾರವನ್ನು ಬಳಸಿಕೊಂಡು ಮುಂದುವರಿಯೋಣ ಅಂತ ನನ್ನ ಭಾವನೆ. ತಮ್ಮ ಮಗಳು ಖ್ಯಾತ ಭರತನಾಟ್ಯ ಕಲಾವಿದೆ. ಹೌದು, ವಿಜಯಲಕ್ಷ್ಮಿ ಕಂಪಲಿ ಅವರಲ್ಲಿ ಕಲಿತಿದ್ಲು. ಪ್ರೀ ವಿದ್ವತ್ ಪರೀಕ್ಷೆಯನ್ನು ಮುಗಿಸಿದ್ದಾಳೆ. ಆ ಪರೀಕ್ಷೆಯಲ್ಲಿ 3ನೇ ರ್ಯಾಂಕ್ ಕೂಡ ಬಂದಿದ್ಲು. ಮದುವೆ ಆದ ನಂತರದಲ್ಲಿ ಕೆಲವೊಂದು ಅಪರೂಪಕ್ಕೆ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದಾಳೆ. ಆದರೆ ಅದನ್ನು ಮುಂದುವರಿಸ್ಕೊಂಡು ಹೋಗ್ಲಿಕ್ಕೆ ಅವಳದ್ದು ಕೆಲವೊಂದಷ್ಟು ಜವಾಬ್ದಾರಿಯಿಂದ ಆಗ್ತಾ ಇಲ್ಲ. ಅವಳಲ್ಲೂ ಪ್ರತಿಭೆ ಇದ್ದೇ ಇದೆ. ಅವಳಿಗೂ ಅವಳಮ್ಮ ಪ್ರೇರಣೆ ಆಗ್ಲಿ ಹೇಳೋದು ನಮ್ದು ಹಾರೈಕೆ. ಧನ್ಯವಾದಗಳು. ಇವತ್ತಿನ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದು ಅಭಿಪ್ರಾಯ ಅನಿಸಿಕೆ ಹಂಚಿಕೊಂಡಿರುವ ಶ್ರೀಮತಿ ನಿರ್ಮಲಾ ಹೆಗಡೆ ಗೋಳಿಕೊಪ್ಪ ಇವರಿಗೆ ವಿಶ್ವಂಬರ ಟಿವಿ ವತಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ವಿಶ್ವಂಬರ ಟಿವಿ ಕುರಿತಾಗಿ ಒಂದೆರಡು ಅನಿಸಿಕೆಗಳನ್ನು ಹಂಚ್ಕೋಬೇಕು ಅಂತ ಕೇಳ್ಕೊತೀನಿ. ಮೊದಲನೇದಾಗಿ ನನ್ನನ್ನು ಇಲ್ಲಿಯವರೆಗಾಗಿ ಅತಿಥಿಯಾಗಿ ಕರೆದಂತಹ ವಿಶ್ವಂಬರ ಚಾನೆಲ್ನ ಸರ್ವ ಸದಸ್ಯರಿಗೆ, ಅಧಿಕಾರಿಗಳಿಗೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಈ ಚಾನೆಲ್ಲು ಹಾಗೂ ಪತ್ರಿಕೆ ತುಂಬ ಸುಂದರವಾಗಿ ಮೂಡಿ ಬರ್ತಾ ಇದೆ. ಈಗ ಏನು ಅತ್ಯಧಿಕ ಸಮಯವನ್ನು ತೆಗೆದುಕೊಂಡು ತಮ್ಮ ಸ್ಥಾನವನ್ನು ಪಡೆದುಕೊಳ್ಳೋದು ಬೇರೆ, ತಮ್ಮ ಕಾರ್ಯಚಟುವಟಿಕೆಯಿಂದ ಕಡಿಮೆ ಅವಧಿಯಲ್ಲಿ ಹಲವಾರು ಜನರನ್ನು ತಲುಪೋದು ಒಂದು ಗಮನಾರ್ಹವಾದಂತಹ ವಿಷಯ. ಆ ರೀತಿಯಲ್ಲಿ ವಿಶ್ವಂಬರ ಚಾನೆಲ್ ನಡ್ಕೊಂಡು ಬರ್ತಾ ಇದೆ. ಇದೇ ರೀತಿಯಲ್ಲಿ ಮುಂದುವರಿಯಲಿ, ಹಲವಾರು ಜನರಿಗೆ ಇದು ಸ್ಫೂರ್ತಿ ಆಗಲಿ ಅಂತ ಈ ಮೂಲಕ ಕೇಳ್ಕೊಳ್ತೇನೆ. ಧನ್ಯವಾದಗಳು. ಧನ್ಯವಾದ. ಧನ್ಯವಾದಗಳು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.